ಕರ್ನಾಟಕದ ಹೆಸರಾಂತ ಲೇಖಕ ಹಾಗೂ ಅಂಕಣಕಾರ. ಸ್ಟಾಕ್ ಮಾರ್ಕೆಟ್ನಲ್ಲಿ ಇವ್ರಿಗಿರೋ ನಾಲೆಜನ್ನು ಇವತ್ತು ನಾವು ಪಡ್ಕೊಳ್ಳೋಣ. ಹಣ ನೀವು ಇಟ್ಕೊಂಡು ಕೂತ್ಕೊಂಡ್ರೆ ನೀವು ಇನ್ನೂ ಬಡವರಾಗ್ತಾ ಹೋಗ್ತೀರಾ. ದುಡ್ಡು ಮಾಡೋದು ಯಾವಾಗ? ಜನ ಷೇರು ಮಾರುಕಟ್ಟೆ ಅಂದಿದ ತಕ್ಷಣ ಹೆದರ್ಕೊಂಡು ಓಡೋಗ್ತಾರೆ. ಇಟ್ಸ್ ಎ ಸ್ಕ್ಯಾಮ್, ಇಟ್ಸ್ ಎ ಗ್ಯಾಂಬಲ್. ಖಂಡಿತ ಸ್ಕ್ಯಾಮು, ಖಂಡಿತ ಗ್ಯಾಂಬಲ್ಲು. ನಾನು ನೀವು ಹೇಳೋದು 100% ಒಪ್ತೀನಿ. ಯಾಕೆ ಗೊತ್ತಾ? ನಿಮಗೆ ವಿಷಯ ಅಥವಾ ಮಾಹಿತಿ ಕೊರತೆ ಇದೆ. ಯಾವಾಗ ವಸ್ತು ಅಥವಾ ವಿಷಯದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ, ಅದು ನಿಮ್ಮಲ್ಲಿ ಭಯ ಉತ್ಪನ್ನ ಮಾಡುತ್ತೆ. ಒಬ್ಬ ರಿಯಲ್ ಇನ್ವೆಸ್ಟರು ಕನ್ಸಿಸ್ಟೆನ್ಸಿ ಕಾತ್ಕೋಬೇಕು. ಗಂಟೆಗಟ್ಟಲೆ ನಿಮಗೆ ಓಡೋ ಕ್ಷಮತೆ ಇದ್ದರೆ, ವೈಲ್ಡ್ ಡಾಗ್ ಆಗಿದ್ರೆ, ನಿಮಗೆ ಸಕ್ಸಸ್ ರೇಟ್ 94% ಸ್ಟಾಕ್ ಮಾರ್ಕೆಟಲ್ಲಿ. ಲಾಸ್ ಅನ್ನೋದೇ ಇಲ್ಲ. ನಾನು ಕೇಳಿದ್ರೆ ನಂಗೆ ನಗು ಬರುತ್ತೆ. ಲಾಸ್ ಮಾಡ್ಕೊಂಡ್ವಿ. ಹಣ ಮಾಡಬೇಕು ಅಂತಂದರೆ ಲುಕ್ ಇನ್ವರ್ಡ್. ನಮ್ಮ ಮನೋಜ್ ಕುಮಾರ್ ಅವ್ರು ಮಾಡಿದಾಗೆ ನೀವು ಹ್ಯಾವ್ ಟು ಗೋ ಇನ್ಸೈಡ್. ನೀವು ಅಧ್ಯಯನ ಮಾಡಬೇಕು. ಯಾರು ಭಗವಂತನೂ ನಿಮಗೆ ಸಹಾಯ ಮಾಡಲ್ಲ, ನಿಮಗೆ ನೀವೇ ಮಾರ್ಗದರ್ಶಿ, ನಿಮಗೆ ನೀವೇ ಸಹಾಯ ಮಾಡ್ಕೋಬಹುದು. ಎಲ್ಲಿ ತನಕ ಮಾಡ್ಬೋದು? ಮನೋಜ್ ಕುಮಾರ್ ಅವರು ಒಂದು ಕುದುರೆನ ನೀರ್ ತನಕ ಕರ್ಕೊಂಡು ಹೋಗ್ಬೋದು. ನೀರ್ ಕುಡಿಬೇಕಾಗಿರೋದು ಕುದುರೆ ಕೆಲಸ. ನೀವು ಮಾಡ್ತಿರೋ ಕೆಲಸ ಅದ್ಭುತವಾಗಿದೆ. ನೋ ಪೈನ್ ನೋ ಗೈನ್. 50,000 ಲಕ್ಷ ಕಳ್ಕೊಳ್ಳಕ್ಕೆ ರೆಡಿ ಇದ್ರೆ 10 ಲಕ್ಷ ಸಂಪಾದನೆ ಮಾಡ್ಬೋದು. 10 ಲಕ್ಷ ಕಳ್ಕೊಳ್ಳಕ್ಕೆ ರೆಡಿ ಇದ್ರೆ ಕೋಟಿ ಸಂಪಾದನೆ ಮಾಡ್ಬೋದು. ಕಾಳನ್ನ ಹಾಕದೆ ಬೆಳೆ ಬರಲಿ ಅಂದ್ರೆ ಎಲ್ಲಿಂದ ಬರುತ್ತೆ? ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಇದೆಯಲ್ಲ, ಹೆಣ್ಣು ಮಕ್ಕಳಿಗೆ ಹೇಳಿ ಮಾಡಿಸಿದಂಥದ್ದು. ಹಿಂದೆ ಬ್ಯಾಂಕ್ ಜಾಬ್ ಹೆಣ್ಮಕ್ಳಿಗೆ ಅಂತ ಹೇಳೋರು. ಇವತ್ತು ಬ್ಯಾಂಕ್ ಜಾಬಲ್ಲಿ ಏನ್ ಮಾಡಿದ್ದಾರೆ ಅವ್ರನ್ನ ಅಂತ ನಾನು ಮಾತು ಹೇಳಕ್ ಹೋಗಲ್ಲ, ಯಾಕಂದ್ರೆ ಅದು ಅವ್ರ ಸ್ಥಿತಿ ಅವ್ರಿಗೆ ಗೊತ್ತಿದೆ. ಹಾಗಾಗಿ ನಾನು ಹೆಚ್ಚಿಗೆ ಹೇಳಲ್ಲ ಅದ್ರ ಬಗ್ಗೆ. ಸರಿಯಾದ ಮಾರ್ಗದರ್ಶಕರ ಮೂಲಕ ಕಲ್ತಿದ್ದೆ ಆದ್ರೆ ಖಂಡಿತ ಷೇರು ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿ ಲಾಸ್ ಇಲ್ಲ. ಎಲ್ಲರೂ ಇವತ್ತಂತೂ ರೀಲ್ ಬಂದಿರೋದ್ರಿಂದ ಎಷ್ಟೋ ಜನ ಸೆಬಿ ರಿಜಿಸ್ಟ್ರು ಇರಲ್ಲ, ಏನೂ ಇಲ್ಲ, ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಿರ್ತಾರೆ. ಪಾಪ ಯಾರೋ ಎಂಡ್ ಯೂಸರಿಗೆ ಗೊತ್ತಾಗಲ್ಲ. ಕಾಲೇಜ್ಗೆ ಹೋಗಿ 4 ವರ್ಷ ಬೆಂಚ್ ಬಿಸಿ ಮಾಡಿ ಸರ್ಟಿಫಿಕೇಟ್ ತಗೊಂಡ್ರೆ ಅದು ವಿದ್ಯೆ ಅಲ್ಲ. ಯಾವುದು ನಿನ್ನ ಕಾಲ ಮೇಲೆ ನಿನ್ನನ್ನು ನಿಲ್ಲಿಸಲು ಸಹಾಯ ಮಾಡುತ್ತದೆ ಅದೇ ವಿದ್ಯೆ. ಡೋಂಟ್ ವೆಯ್ಟ್. ಯಾರೋ ಬರ್ತಾರೆ, ಯಾರೋ ಸಹಾಯ ಮಾಡ್ತಾರೆ, ನನಗೆಲ್ಲೋ ಕೆಲಸ ಸಿಕ್ಕುತ್ತೆ. ಯಾರೂ ಬರಲ್ಲ, ಎಲ್ಲೂ ಏನೂ ಆಗಲ್ಲ, ನಿಮಗೆ ನೀವೇ ದಾರಿದೀಪ. ಹುಚ್ಚುನ್ ಕೈಗೆ AK-47 ಸಿಕ್ಕಿದ ಹಾಗೆ ಬೇರೆ ಯಾರ್ಯಾರ ಕೈಲೂ ಹಣ ಸಿಕ್ಕಿದ್ರೆ ಅವರು ಅದನ್ನು ಬೇರೆ ಬೇರೆ ಕಾರ್ಯಗಳಿಗೆ ಉಪಯೋಗಿಸ್ತಾರೆ. ಅದಾಗೋದು ಬೇಡ. TD ಅಂತವರು, ಮನೋಜ್ ಕುಮಾರ್ ಅಂತವರು ಬೆಳಿಬೇಕು. ಆಗ ಅವರು ಸಮಾಜದ ಬಗ್ಗೆ ಚಿಂತೆ ಮಾಡೋದ್ರಿಂದ ತಪ್ಪೇ ಇಲ್ಲ. ವಾಮ ಮಾರ್ಗವಲ್ಲದೆ ನೇರ ಮಾರ್ಗದಲ್ಲಿ ಹಣ ಮಾಡೋದು ಹೇಳ್ಕೊಡೋದು ಎರಡೂ ಸಮಾಜಕ್ಕೆ ಒಳ್ಳೆಯ ಕಾರ್ಯಗಳೇ.